ತಿಂಗಳಿಗೆ 1 ಎಕರೆಗೆ 80,000 ರೂಪಾಯಿ ಆದಾಯ ಗಳಿಸಕ್ಕೆ ಅವಕಾಶ ಇದೆ ಅಂತಂದ್ರೆ ಗುಂಪು ಬಾಳೆ ಪದ್ಧತಿ ಒಳ್ಳೇದ ಕೆಟ್ಟದ? 6 ಅಡಿಗೆ 7 ಅಡಿಗೆ ತಂದು ಅದು ತುಂಬಾ ಹತ್ರ ಮಾಡಿದಾಗ ಗಾಳಿ ಬೆಳಕು ಕಡಿಮೆ ಆಗಿ ಪೋಷಕಾಂಶಗಳ ಕೊರತೆ ಆಗಿ 2 ಬೆಳೆ 3 ಬೆಳೆಗೆ ಕ್ಲೋಸ್ ಆಗ್ತದೆ. ಸೊ ಇಲ್ಲಿ ಏನು ಗುಂಪು ಬಾಳೆಯಲ್ಲಿ ವಿಶೇಷ ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬೀಳುತ್ತೆ, ಆಟೋಮೆಟಿಕ್ ಆಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಚೆನ್ನಾಗಿ ನಡೀತದೆ, ನಮ್ಗೆ ಉತ್ತಮವಾದ ಇಳುವರಿನೂ ಬರ್ತದೆ. ಈ ಪದ್ಧತಿಯಲ್ಲಿ ಲೇಬರ್ ಕಡಿಮೆ, ನೀರ್ ಕಡಿಮೆ, ಮತ್ತೆ ಗೊಬ್ಬರಗಳು ಕಡಿಮೆನೆ ಸರ್. ಎಷ್ಟು ಬರಬಹುದು ಇದು? ನನ್ನ ಪ್ರಕಾರ 12 ರಿಂದ 15 ಒಳಗೆ ಬರಬಹುದು. ನೀವು ಇಲ್ಲಿ ನೋಡ್ತಾ ಇದ್ರೆ ಈ ಸಕ್ಕರಲ್ಲಿ ಬಂದಿರತಕ್ಕಂಥದ್ದು ಇದೇ ಗುಂಪಲ್ಲಿ ಮೇಲೆ ಇದೆ, 1ರಲ್ಲೇ 3 ಬಂದಿದೆ. ನಿಮಗೆ ಇದು ಹಾರ್ವೆಸ್ಟ್ ಬಂದ ಮೇಲೆ ನೆಕ್ಸ್ಟ್ ಸಕ್ಕರ್ಸ್ ಇಂದ ಪ್ರತಿ ತಿಂಗಳ ಒಂದು ಹಾರ್ವೆಸ್ಟ್ ಬರ್ತದೆ. ಒಂದು ಗುಂಪಿಗೆ 1 ಗೊನೆ, 400 ಗಿಡ ಇದೆ. 400 ಗಿಡಕ್ಕೆ 400 ಗೊನೆ 12, 13, 15 ಕೆಜಿ ಹಿಂಗೆಲ್ಲ ಬರಬಹುದು. ಸರಾಸರಿ 10 ಕೆಜಿ ಇಟ್ಕೊಂಡ್ರೆ 4,000 ಕೆಜಿ. 4,000 ಕೆಜಿ ಇಂಟು 40 ರೂಪಾಯಿ ಅವರೇಜ್ ಇಟ್ಕೊಂಡ್ರೆ 1,60,000 ರೂಪಾಯಿ ಆಯ್ತು ಒಂದು ತಿಂಗಳಿಗೆ. ಸೊ ಅಲ್ಲಿಗೆ ಎಕರೆಗೆ 80,000 ರೂಪಾಯಿ ಆಯ್ತು. ಇದರಲ್ಲಿ ಖರ್ಚು ಪೂರ್ತಿ ಕಡಿಮೆ, ನಿರಂತರ